ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು. GK 360 ಡಿಗ್ರಿಯ 5ನೇ ಕ್ಲಾಸ್ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಒಂದು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗೋ ಟಾಪಿಕ್ಗಳು ವಿದ್ಯಾರ್ಥಿ ಯೋಜನೆಗಳು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗೋ ಟಾಪಿಕ್ ವಿದ್ಯಾರ್ಥಿ ಯೋಜನೆ. ಇಂಗ್ಲಿಷ್ ಅಲ್ಲಿ ಸ್ಕೀಮ್ಸ್ ಎಂದು ಕರೀತೇವೆ, ಯೋಜನೆಗಳನ್ನು ಸ್ಕೀಮ್ಸ್ ಎಂದು ಕರೀತೇವೆ. ಅದೇ ರೀತಿ ನರೇಂದ್ರ ಮೋದಿ ಜಾರಿಗೆ ತಂದ ಒಂದು ಉನ್ನತವಾದ ಯೋಜನೆ ಯಾವುದಪ್ಪ ಅಂದ್ರೆ ರೈತರಿಗೋಸ್ಕರ PM ಕಿಸಾನ್ ನಿಧಿ. PM ಕಿಸಾನ್ ನರೇಂದ್ರ ಮೋದಿ ಭಾರತೀಯ ಪ್ರಧಾನಮಂತ್ರಿ, ಪಕ್ಷ BJP, ಭಾರತೀಯ ಜನತಾ ದಳ. ಆ ಪಕ್ಷದಿಂದ ಆಯ್ಕೆಯಾದ ನರೇಂದ್ರ ಮೋದಿ ಅವರು PM ಕಿಸಾನ್ ನಿಧಿ ಎಂಬ ರೈತರಿಗೋಸ್ಕರ ತಂದ ಯೋಜನೆ ಯಾವುದಪ್ಪ ಅಂದರೆ ರೈತರಿಗಾಗಿ ತಂದ ಯೋಜನೆ PM ಕಿಸಾನ್, ರೈತರಿಗಾಗಿ, ಫಾರ್ಮರ್ಸ್. ಅದೇ ರೀತಿ ಸ್ಥಾಪನೆಯಾಗಿದ್ದು 2019 ಫೆಬ್ರವರಿ 1ನೇ ತಾರೀಕಂದು PM ಕಿಸಾನ್ ಯೋಜನೆ ಜಾರಿಗೆ ಬಂದಿದೆ. ಈ ಯೋಜನೆದ ಸಹಾಯಧನ ಎಷ್ಟಪ್ಪ ಅಂದರೆ ವರ್ಷಕ್ಕೆ 6,000, ಒಂದು ವರ್ಷಕ್ಕೆ 6,000. ಇದು 3 ಕಂತುಗಳಲ್ಲಿ ಬಿಡುಗಡೆ ಆಗುತ್ತದೆ. ಒಂದು ಕಂತು 2,000, ಒಂದು ಕಂತು 2,000, ಒಂದು ಕಂತು 2,000. ಸಣ್ಣ ರೈತರಿಗಾಗಿ ಜಾರಿಗೆ ತಂದ ಅದ್ಭುತವಾದ ಯೋಜನೆ ಯಾವುದಪ್ಪ ಅಂದರೆ PM ಕಿಸಾನ್ ನಿಧಿ. ಈ ಯೋಜನೆ ಎಷ್ಟರಲ್ಲಿ ಜಾರಿಗೆ ಬಂದಿದೆ ಅನ್ನೋದು SSCಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕ್ವಶನ್ ಆಗಿದೆ. ಈ ಯೋಜನೆ 2019 ಫೆಬ್ರವರಿ 1ನೇ ತಾರೀಕರಂದು ಜಾರಿಗೆ ತರಲಾಗಿದೆ. ಅದೇ ರೀತಿ ಇನ್ನೊಂದು ಯೋಜನೆ ಸ್ವಚ್ಛ ಭಾರತ್. ಭಾರತವನ್ನು ಸ್ವಚ್ಛವಾಗಿಡಲು ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಯೋಜನೆಯನ್ನು ಜಾರಿಗೆ ತಂದರು. ಎಷ್ಟರಲ್ಲಪ್ಪ ಅಂದರೆ ಅಕ್ಟೋಬರ್ 2, 2014. ಅಕ್ಟೋಬರ್ 2 ಯಾವುದಪ್ಪ? ಗಾಂಧಿ ಜಯಂತಿ. ಗಾಂಧೀಜಿ ಹುಟ್ಟಿದ ದಿನ ಗಾಂಧಿ ಜಯಂತಿ ನೆನಪಿಗಾಗಿ ಅಕ್ಟೋಬರ್ 2ರಂದು ಸ್ವಚ್ಛ ಭಾರತ್ ಎಂಬ ಯೋಜನೆ ಜಾರಿಗೆ ತಂದವರು ಯಾರಪ್ಪ ಅಂದರೆ ಶ್ರೀ ನರೇಂದ್ರ ಮೋದಿ. ಅದೇ ರೀತಿ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿ ಒಂದು ಮನೆಯಲ್ಲಿ ಒಂದು ಶೌಚಾಲಯ ಕಡ್ಡಾಯವಾಗಿ ಇರಬೇಕು. ಈ ಶೌಚಾಲಯವನ್ನು ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಮಾಣ ಮಾಡಲಾಗಿದೆ. OBC ಅವರಿಗೆ 10,000, SC ST ಅವರಿಗೆ 15,000. ಇದು 12,000, 15,000. ಇದು ಗ್ರಾಮ ಪಂಚಾಯತಿ ಒಂದು ನಿಧಿಯಿಂದ ನಿರ್ಮಾಣವಾಗುವ ಒಂದು ಯೋಜನೆ, ಸ್ವಚ್ಛ ಭಾರತ್ ಯೋಜನೆ. ಈ ಸ್ವಚ್ಛ ಭಾರತ್ಗಾಗಿ ಅನೇಕ ಒಂದು ಗಾಡಿಗಳನ್ನು ಕೂಡ ಇಡಲಾಗಿದೆ. ಯಾವುದೇ ಒಂದು ಪ್ಲಾಸ್ಟಿಕ್ ಅನ್ನು ಅಥವಾ ಯಾವುದೇ ಒಂದು ನಿರ್ಗಮಿಷವಾದ ಒಂದು ವಸ್ತುಗಳನ್ನು ಒಂದು ಕಡೆ ಹೋಗಿ ಒಯ್ಯಲು ವಾಹನ ವ್ಯವಸ್ಥೆ ಕೂಡ ಹೊಂದಲಾಗಿದೆ. ಸ್ವಚ್ಛ ಭಾರತ್ ಯೋಜನೆ ಯಾವಾಗ ಜಾರಿಗೆ ಬಂದಿದೆಪ್ಪ ಅಂದರೆ ಅಕ್ಟೋಬರ್ 2, 2014. ಈ ಯೋಜನೆ ಮುಖ್ಯ ಉದ್ದೇಶ ಶೌಚಾಲಯಗಳನ್ನು ನಿರ್ಮಾಣ ಮಾಡುವುದು. ಅದೇ ರೀತಿ ಇನ್ನೊಂದು ಯೋಜನೆ ಮೇಕ್ ಇನ್ ಇಂಡಿಯಾ. ಅಂದರೆ ನಮ್ಮ ಒಂದು GDPಯಲ್ಲಿ ನಮ್ಮ ಭಾರತದ GDP ಮತ್ತು ನಮ್ಮ ಭಾರತೀಯ ಒಂದು ದೇಶದಲ್ಲಿ ತಯಾರಾಗುವ ಉತ್ಪನ್ನಗಳ ಬೆಲೆಗಳ ಹೆಚ್ಚಳಕ್ಕಾಗಿ ಅದಕ್ಕೆ ಈ ಮೇಕ್ ಇನ್ ಇಂಡಿಯಾ ಒಂದು ಯೋಜನೆಯನ್ನು ಅಂದರೆ ಭಾರತದಲ್ಲಿ ನಿರ್ಮಾಣವಾಗಬೇಕು ಯಾವುದೇ ವಸ್ತುಗಳನ್ನು. ಆದ್ದರಿಂದ 2014 ಸೆಪ್ಟೆಂಬರ್ 25ರಂದು ಮೇಕ್ ಇನ್ ಇಂಡಿಯಾ ಯೋಜನೆ ಜಾರಿಗೆ ತರಲಾಗಿದೆ. ಇದನ್ನು ಜಾರಿಗೆ ತಂದ ಪ್ರಧಾನಮಂತ್ರಿ ಕೂಡ ನರೇಂದ್ರ ಮೋದಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ವಚ್ಛ ಭಾರತ್ ಯೋಜನೆ, PM ಕಿಸಾನ್ ನಿಧಿ ರೈತರಿಗಾಗಿ, ಅದೇ ರೀತಿ ಮೇಕ್ ಇನ್ ಇಂಡಿಯಾ ಒಂದು ಸಣ್ಣ ರೈತರಿಗಾಗಿ, ಸಣ್ಣ ಒಂದು ಉತ್ಪಾದಕ ವರ್ಗದವರಿಗಾಗಿ ಮೇಕ್ ಇನ್ ಇಂಡಿಯಾ ಯೋಜನೆ ಕೂಡ ಜಾರಿಗೆ ತರಲಾಗಿದೆ. ಮತ್ತೊಮ್ಮೆ ಚೆನ್ನಾಗಿ ಕೇಳಿ, PM ಕಿಸಾನ್ ನಿಧಿ ಸ್ಥಾಪನೆ 2019 ಫೆಬ್ರವರಿ 1. ಅದೇ ರೀತಿ ಪ್ರತಿ ವರ್ಷ 6,000, ಅದು 3 ಕಂತುಗಳಲ್ಲಿ 2,000, 2,000, 2,000 3 ಕಂತುಗಳಲ್ಲಿ 6,000 ಬಿಡುಗಡೆ ಮಾಡುತ್ತಾರೆ. ಅದೇ ರೀತಿ ಸ್ವಚ್ಛ ಭಾರತ್ 2014 ಅಕ್ಟೋಬರ್ 2 ಯಾಕಪ್ಪ ಅಂದರೆ ಗಾಂಧಿ ಜಯಂತಿ ಅಥವಾ ಗಾಂಧಿ ಹುಟ್ಟಿದ ದಿನಾಂಕ. ಗಾಂಧೀಜಿ ಹುಟ್ಟಿದ ವರ್ಷ 1869 ಅಕ್ಟೋಬರ್ 2. ಎಲ್ಲಪ್ಪ ಅಂದರೆ ಗುಜರಾತ್ನ ಪೋರ್ಬಂದರ್ನಲ್ಲಿ ಗಾಂಧೀಜಿಯ ತಂದೆ ಕರಮ್ಚಂದ್ ಗಾಂಧಿ, ಪುತಲಿಬಾಯಿ ತಾಯಿ ಕಸ್ತೂರಿಬಾ ಹೆಂಡತಿ. ಅದೇ ರೀತಿ ಗಾಂಧೀಜಿಗೆ 4 ಮಂದಿ ಮಕ್ಕಳು, ಹಿರಿಲಾಲ್, ಮಣಿಲಾಲ್, ದೇವದಾಸ್, ರಾಮದಾಸ್. ಅದೇ ರೀತಿ ಗಾಂಧೀಜಿ ಮರಣ ಹೊಂದಿದ್ದು 1948. ನಾಥೋರಾಮ್ ಗೂಡ್ಸೆ ಅವರು ಗಾಂಧೀಜಿಯನ್ನು ಕೊಂದ ವ್ಯಕ್ತಿ. ಅದೇ ರೀತಿ ಈ ಒಂದು ಸ್ವಚ್ಛ ಭಾರತ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಶೌಚಾಲಯ ನಿರ್ಮಾಣ ಮಾಡುವುದು. ಅದೇ ರೀತಿ ಮೇಕ್ ಇನ್ ಇಂಡಿಯಾ 2014 ಸೆಪ್ಟೆಂಬರ್ 25ರಂದು ಮೇಕ್ ಇನ್ ಇಂಡಿಯಾ ಜಾರಿಗೆ ಬಂದಿದೆ. ಅದೇ ರೀತಿ ಮೇಕ್ ಇನ್ ಇಂಡಿಯಾ ಮುಖ್ಯ ಉದ್ದೇಶ GDP ಹೆಚ್ಚಲು. ಅದೇ ರೀತಿ ಭಾರತದಲ್ಲೇ ವಸ್ತುಗಳು ನಿರ್ಮಾಣವಾಗಬೇಕು. ಅದೇ ರೀತಿ ಸಣ್ಣ ಉತ್ಪಾದಕ ವರ್ಗದವರಿಗೆ ತುಂಬ ಸಹಾಯಕವಾಗಬೇಕೆಂದು ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಸಾಲಗಳನ್ನು ಕೂಡ ನೀಡುತ್ತಾರೆ. ಅದೇ ರೀತಿ ಈ ಒಂದು GK 360ಯ 5ನೇ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದ ಸ್ಕೀಮ್ಗಳು ಹಲವಾರು ಎಕ್ಸಾಮಲ್ಲಿ ಸೆಂಟ್ರಲ್ ಅಥವಾ ಸ್ಟೇಟ್ ಎಕ್ಸಾಮಲ್ಲಿ ಕೂಡ ಹೇಳುತ್ತಾರೆ. ದಯವಿಟ್ಟು ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ ವಿದ್ಯಾರ್ಥಿಗೆ. ಇಲ್ಲಿಗೆ GK 360 ವಿಡಿಯೋ 5ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ.